ವೆಲ್ಕಮ್ ಟು ಹೇಮಾ ಬಿ ಜಿ ಚಾನಲ್. ನಾನಿವತ್ತೇನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ಮಾರ್ನಿಂಗೇ ಬೇಗ ಹೇಗೆ ಅಡುಗೆ ಮಾಡ್ಕೊಳ್ಳೋದು. ಈಗ ಕೆಲ್ಸಕ್ಕೆ ಹೋಗೋರಾಗಲಿ, ಈಗ ಮನೇಲಿರ್ತಾರಲ್ಲ, ಸೊ ಅವರು ಹಸ್ಬೆಂಡಿಗೆ ಬೆಳಗ್ಗೆನೇ ಹೋಗ್ಬೇಕಾದ್ರೆ ಬೇಗ ಎದ್ದು ಕೆಲಸ ಎಲ್ಲ ಮಾಡಬೇಕಲ್ವ. ಕೆಲವೊಂದು ಸಲ ಬೇಗ ಎದ್ದೇಳೋದು ಮರ್ತೋಗುತ್ತೆ. ಸೊ ಹಾಗಾಗಿ ನೈಟೇ ಏನು ಮಾಡಬೇಕಂದ್ರೆ, ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನಾನು. ಸೊ ಅದರೊಳಗೆ 1/4 kg ಕೇರಳ ರೈಸ್ ಹಾಕ್ತಾಯಿದ್ದೀನಿ. ಇಬ್ಬರು ಇರೋದ್ರಿಂದ 1/4 kg ಸಾಕಾಗುತ್ತೆ. ಸೊ ಈ ಒಂದು ಗ್ಲಾಸಿಂದ ಒಂದು 1/4 kg ಹಾಕ್ತಾಯಿದ್ದೀನಲ್ಲ. ಸೊ ಇದು ಬಂದುಬಿಟ್ಟು ನಾನು ವಾಶ್ ಮಾಡ್ಕೊಂಬರ್ತೀನಿ ನೋಡಿ. ಈ ಥರ ವಾಶ್ ಮಾಡಿಬಿಟ್ಟು ಒಂದು 5-6 ಸಲ ಇಡಬೇಕಾಗತ್ತೆ. ಸೊ ಅವಾಗೇನೆಂದರೆ ಬೆಳಗ್ಗೆ ನಾವು ಕುಕ್ಕರಲ್ಲಿ ರೈಸ್ ಇಟ್ಟಾಗ ಬೇಗನೆ ಅದು ಬೇಯೋದಕ್ಕೆ ಈಸಿ ಆಗುತ್ತೆ. ಸೊ ನಾವು ಹಂಗೇ ಮಾರ್ನಿಂಗ್ ಎದ್ದ ತಕ್ಷಣ ರೈಸ್ ಅಕ್ಕಿ ಹಾಕ್ಬಿಟ್ಟು ನಾವು ವಾಶ್ ಮಾಡಿಟ್ರೆ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, ಒಂದು 1/2 hour ಮೇಲೆ. ಸೊ ಈ ಥರ ಮಾಡಿದ್ರೆ ಟಿಪ್ಸು ಒಂದು 15 ಮಿನಿಟ್ಸಿಂದ 20 ಅಂದರೆ 15 ಮಿನಿಟ್ಸಲ್ಲೇ ಆಗುತ್ತೆ. ಸೊ ನಾನು ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸಿಂಕು ಪಾತ್ರೆ ವಾಶ್ ಮಾಡಿ ಬೆಳಗ್ಗೆ ಈಸಿ ಆಗುತ್ತೆ ಅಂದ್ಬಿಟ್ಟು. ಹಾಗೆ ಸ್ವಲ್ಪ ಸೊಪ್ಪಿತ್ತು, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಸೊಪ್ಪಿಗೆ ಹೆಸರು ಕಾಳು ಹಾಕ್ಬಿಟ್ಟು ಸೊಪ್ಪು ಪಲ್ಯ ಮಾಡ್ತೀನಿ. ಸೊ ನಮ್ಮ ಹಸ್ಬೆಂಡ್ಗೆ ಹೆಸರು ಕಾಳು ಜೊತೆಲಿ ಇರಲೇಬೇಕು ಆ ಸೊಪ್ಪಿನ ಜೊತೆಗೆ. ಹಾಗೆ ಪ್ಲೈನ್ ಸೊಪ್ಪಿನ ಪಲ್ಯ ಅವರು ತಿನ್ನಲ್ಲ. ಸೊ ನಾನು ಹೆಂಗಿದ್ರೂ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಮತ್ತು ಮಾರ್ನಿಂಗು ಟಿಫನಿಗೆ ಚಪಾತಿ ಮಾಡಿ ಇದು ಗ್ರೀನ್ ಪೀಸ್ ಅಂದರೆ ಬಟಾಣಿದು ಮಸಾಲೆ ಸಾಂಬಾರು ಮಾಡೋಣ ಅಂತ ಅದನ್ನು ಸಹ ಇನ್ನೊಂದು ಬಟ್ಲಲ್ಲಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಅವಾಗೇನಾಗುತ್ತೆ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸೊ ಎರಡು ಒಂದೊಂದು ಕುಕ್ಕರಲ್ಲಿ ವಿಶಿಲ್ ಹೊಡ್ಸೋಕ್ಕೆ ಶುರು ಹೋಗುತ್ತೆ. ಸರಿ ಅಂದ್ಬಿಟ್ಟು ಎಲ್ಲ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ, ಅದನ್ನೆಲ್ಲ ಹಾಗೆ ಒಂದು ಕವರೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಕಟ್ಬಿಟ್ಟು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಕಟ್ಟಕ್ಕೆ. ಮತ್ತು ಕ್ಲೀನೆಲ್ಲ ಆವಾಗಲೇ ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೈಟೇ ಎಲ್ಲ. ಅವಾಗೇನಾಗುತ್ತೆ ಅಂದರೆ ಮಾರ್ನಿಂಗ್ ಎದ್ದ ತಕ್ಷಣವೇ ನಮಗೆ ಫ್ರೆಶ್ ಮೈಂಡ್ ಇರುತ್ತೆ. ಇಲ್ಲಾಂದರೆ ಅಯ್ಯೋ ರಾತ್ರಿದು ಪಾತ್ರೆ ಎಲ್ಲ ಹಂಗೆ ಇದೆಯಲ್ಲ, ಎಲ್ಲ ವಾಶ್ ಮಾಡಬೇಕಲ್ಲಪ್ಪ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಈ ಥರ ಮಾಡಿ ಇಟ್ಕೊಳ್ಳಿ. ಅವಾಗ ನೋಡಿ ಇಷ್ಟು ಬೆಳಗ್ಗೆ ಎದ್ದ ತಕ್ಷಣ ಮೈಂಡು ಫ್ರೆಶ್ ಆಗುತ್ತೆ, ಮತ್ತು ಅಡುಗೆ ಮಾಡೋದಕ್ಕೂ ಒಂದು ಹುಮ್ಮಸ್ಸಿರುತ್ತೆ. ಅಲ್ಲ ಅಂದರೆ ಲೇಟಾಗಿ ಬಿಡ್ತೀವಿ ಮಾರ್ನಿಂಗ್ ಒಂದೊಂದು ಸಲ. ಅವಾಗ ತಕ್ಷಣ ಏನು ಮಾಡೋದು ಅನ್ನೋದೇ ಒಂದು ಯೋಚನೆ ಇರುತ್ತೆ. ಸೊ ಅದಕ್ಕಾಗಿ ಏನು ಮಾಡ್ತಾರೆ ಅಂದರೆ ನೈಟೇ ನಾಳೆ ಏನು ಮಾಡೋದು ನೈಟೇ ನೀವು ಯೋಚನೆ ಮಾಡಿಬಿಟ್ಟು ಡಿಸೈಡ್ ಮಾಡಿ ಅದ್ರ ತಕ್ಕನಾಗಿ ನೀವೆಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಅನ್ನಿಸುತ್ತೆ. ಸೊ ಸೊಪ್ಪೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಸೊ ಹಾಗಾಗಿ ಅದನ್ನೆಲ್ಲ ರೆಡಿ ಮಾಡಿ ಎಲ್ಲ ನೀಟಾಗಿ ಇಟ್ಟೆ. ಡಸ್ಟ್ಬಿನ್ಗೆಲ್ಲ ಹಾಕ್ಬಿಟ್ಟು ಈ ಥರ ನಾನು ರೆಡಿ ಮಾಡಿಟ್ಟಿರ್ತೀನಿ ನೋಡಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.